ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪೂರ್ಣಿಮಾ ಬಾರ್ಕಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಈ ಒಂದು ಲಾಗ್ನ ನಾನು ಒಂದು 15 ಡೇಸ್ ಆಗಿರಬೇಕಾಗಿತ್ತು ಆಲ್ರೆಡಿ ನಾನು ಅಪ್ಲೋಡ್ ಮಾಡಿ, ಬಟ್ ಎಡಿಟ್ ಮಾಡೋದು ಲೇಟ್ ಆಯಿತು. ಹಾಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೂ 1 ವೀಕ್ ಮುಂಚೆ ನಾವು ಯೂನಿಫಾರ್ಮ್ ತೊಗೊಳೋದಕ್ಕೆ ಹೋಗಿದ್ವಿ. ಇಬ್ಬರದ್ದು ಅಳತೆ ತೊಗೊಂಡ್ರು, ಒಂದಷ್ಟು ಯೂನಿಫಾರ್ಮ್ ಕೊಟ್ಟರು, ಇನ್ನೂ ಕೆಲವೊಂದು ಬಂದಿಲ್ಲ. 2-3 ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದರು. ನಾವು 2-3 ಡೇಸ್ ಬಿಟ್ಕೊಂಡು ಹೋಗಿದ್ವಿ. ಎಲ್ಲ ಯೂನಿಫಾರ್ಮು ಸಿಕ್ಕು ನಮಗೆ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟರಲ್ಲಿ. ಆದರೆ ಶೂಸ್ ಒಂದು ಸಿಗಲಿಲ್ಲ. ಜೂನ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಹೇಳಿದರು, ಹಾಗಾಗಿ ನಮಗೆ ಶೂಸ್ ಒಂದು ಸಿಗಲಿಲ್ಲ. ಇನ್ನು ನೆಕ್ಸ್ಟ್ ಮೇ 31ಗೆ ಸಾನ್ವಿಕಾನ ಬುಕ್ಸ್ ಕೊಡ್ತೀವಿ ಅಂದಿದ್ರು. ಆ್ಯಂಡ್ ವಿಹಾರಿಕಾನ ಓರಿಯೆಂಟೇಷನ್ ಪ್ರೋಗ್ರಾಮ್ ಕೂಡ ಇತ್ತು, ಅದಕ್ಕೆ ಸ್ಕೂಲ್ಗೆ ಬಂದಿದ್ವಿ. ಇನ್ನು ಅವತ್ತು ಮೇ 31 ನನ್ನ ಬರ್ಡೇ ಕೂಡ ಇತ್ತು. ಆದರೆ ಇಡೀ ದಿನ ಸ್ಕೂಲಲ್ಲೇ ಆಯಿತು ಅವತ್ತು. ಸಂಜೆ ಮನೆಗೆ ಬಂದ್ವಿ. ಯಾಕೋ ತುಂಬ ತಲೆನೋವು ಸ್ಟಾರ್ಟ್ ಆಗಿತ್ತು, ಅದಕ್ಕೆ ಸಾನ್ವಿಕಾ ಮಸಾಜ್ ಮಾಡ್ತಿದ್ದಾಳೆ. ತಲೆನೋವು ಅಮ್ಮ ತುಂಬ ಮಾಡ್ತಿದೀಯಾ? ಯಾವಾಗ ತಲೆನೋವು ಅಂದರೆ ಹೀಗೆ ಮಸಾಜ್ ಮಾಡ್ತೀಯಲ್ಲ ಮನೇನ? ಬೇಜಾರಾಗಲ್ವಾ ನಿನಗೆ? ಯಾಕೆ ಬೇಜಾರಾಗಲ್ಲ? ಮಸಾಜ್ ಮಾಡೋದು ತುಂಬಾ ಇಷ್ಟ ನನಗೆ. ಇಷ್ಟನಾ? ಕಾಲು ಒತ್ತೋದು, ಕೈ ಒತ್ತೋದು ಎಲ್ಲ ಇಷ್ಟ. ಹೌದಾ? ಯಾರ್ಯಾರು ನಿನ್ನ ಹತ್ರ ಮಸಾಜ್ ಮಾಡಿಸ್ಕೊಳ್ತಾರೆ? ಮಾಮ, ನೀನು. ಹೌದಾ? ಇಬ್ಬರೇ ಅಲ್ವಾ? ಏನು ಮಾಡಲಿ ಸಾನ್ವಿಕಾ? ಏನು ಮಾಡಲಿ? ಈ ಕಡೆ ಸ್ವಲ್ಪ ಏನು? ಇಲ್ಲಿ ಸ್ವಲ್ಪ ಏನು ಮಾಡಲಿ? ತಿಗರು ತಿಗರ್ಲಾ? ನಿನ್ನ ಭಾಷೆ ಚಂದಲ್ಲ? ನಿನ್ನ ಮಾತು ತುಂಬ ಚಂದ ಅಲ್ವಾ? ಯಾಕೆ ಚೆಂಡ ಅಂತಿದ್ಯಾ? ಚೆಂಡಲ್ಲ, ಚಂದ ಅಲ್ವಾ? ಚೆನ್ನಾಗಿರುತ್ತೆ ಅಲ್ಲ ಅಂತ ಅಲ್ವಾ? ಡ್ರೈ ಆಗಿದೆ, ಬರಲ್ಲ ಅನಿಸ್ತಿದೆ. ಹೌದಾ? ಕಲರ್ ಚೇಂಜ್ ಮಾಡಿಸ್ಬಿಡ್ಲಾ? ಬೇಡ, ಇದೇ ಇಲ್ಲ. ಪಿಂಕ್ ಹಾಕ್ಸ್ಕೊಂಡ್ಬಿಡು. ಪಿಂಕ್ ಕಲರ್ ಹಾಕಿಸ್ಕೊಳ್ಳ? ಹಾ ಸರಿ. ನೀನು ಯಾಕೆ ಯಾವಾಗಲೂ ಪಿಂಕ್ ಕಲರೇ ಸೆಲೆಕ್ಟ್ ಮಾಡ್ತಾ ಇರ್ತೀಯ? ಪಿಂಕ್ ಏನೇ ಇದ್ರು ಪಿಂಕ್ 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 ಅಂತೀಯ. ರೇನ್ಬೋನು ಇಷ್ಟ, ಪಿಂಕು ಇಷ್ಟ. ಹೌದಾ? ಹಿಂಗೆ ಒಂದು ಸ್ವಲ್ಪ ಹೊತ್ತಮ್ಮ ಹಿಂಗೆ ಹಿಂಗೆ ಹಿಂಗೆ. ಥ್ಯಾಂಕ್ ಯು ಬಂಗಾರಿ. ತಿರುಗ್ಲಾ? ತಿಗಡ್ಲಾ? ಹಂಗೇನು ಬೇಡ. ತಿಗಡ್ಲಾ ಹೇಳು? ಹಾ, ತಿಗಡು ಸಾಕಾ? ಹಾ, ಸಾಕು. ಇನ್ನು ನೆಕ್ಸ್ಟ್ ಜೂನ್ 1 ಸಂಡೇ ಇತ್ತು. ಜೂನ್ 2ಗೆ ಸ್ಕೂಲ್ ರೀಓಪನ್ ಆಯಿತು. ಇದು ನಂದವು 2 ಮಂತ್ಸ್ ಸಮ್ಮರ್ ಹಾಲಿಡೇಸ್ ಇತ್ತು. ಮಕ್ಕಳು ಮನೇಲಿದ್ದರು. ಆವಾಗ ಯಾವಾಗಾದರೂ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಈಗ ಒಂಥರ ಅನ್ನಿಸ್ತಾ ಇದೆ, ಪಾಪ ಇಷ್ಟು ಬೇಗ ಎದ್ದು ಮಕ್ಕಳು ಸ್ಕೂಲ್ಗೆ ಹೋಗಬೇಕು ಪಾಪ ಅಂತ ಅನ್ನಿಸ್ತಾ ಇದೆ. ಬಾಯ್. ಆಗ್ಲೇ ಬಾಯ್ ಅಂದೆ ಅಲ್ಲ. ಎಲ್ಲ ತಗೊಂಡ್ರಲ್ಲಮ್ಮ?
ಇಬ್ಬರೂ ರೆಡಿ ಮಾಡಿಸಿ ಸ್ಕೂಲ್ಗೆ ಕರ್ಕೊಂಡು ಹೋಗ್ತಿದ್ದೀವಿ. ತುಂಬ ಖುಷಿಯಾಗಿದ್ದಾರೆ ಇಬ್ಬರು. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ನಂತರ ಸ್ಕೂಲ್ಗೆ ಕರ್ಕೊಂಡು ಹೋಗ್ತೀವಿ. ಇವತ್ತು ಫಸ್ಟ್ ಡೇ ಅಲ್ವಾ, ಅದಕ್ಕೆ ಮಕ್ಕಳನ್ನ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಪೇರೆಂಟ್ಸ್ ಎಲ್ಲ ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳಿಸೋದಕ್ಕೆ ಅಂತ ಬಂದಿದ್ದರು. ತಮ್ಮ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗೋದನ್ನು ನೋಡಿ ಎಲ್ಲ ಪೇರೆಂಟ್ಸ್ ತುಂಬ ಖುಷಿ ಪಡ್ತಾಯಿದ್ರು. ಎಲ್ಲ ಪೇರೆಂಟ್ಸ್ ಮುಖದಲ್ಲಿ ಖುಷಿ ಎದ್ದು ಕಾಣಿಸ್ತಾ ಇತ್ತು. ಒಂದು ಮಾತು ಹೇಳ್ತೀನಿ, ಕೆಲವು ಮಕ್ಕಳು ಸ್ಕೂಲ್ಗೆ ಹೋಗೋದಕ್ಕೆ ಅಳ್ತಾರೆ. ಹಾಗಂತ ಅವರಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಓದೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಏನೂ ಇಲ್ಲ. ಇನ್ನು ಮಕ್ಕಳಿಗೆ ಏನೂ ಗೊತ್ತಿರಲ್ಲ ಅಲ್ವಾ, ಅದಕ್ಕೆ ಪೇರೆಂಟ್ಸ್ನ ಬಿಟ್ಟು ಹೋಗೋಕ್ಕೆ ಅಳ್ತಾರೆ. ಹಾಗಂತ ಯಾವ ಪೇರೆಂಟ್ಸ್ ಬೇಜಾರು ಮಾಡ್ಕೋಬೇಡಿ. ಬೇಜಾರು ಮಾಡ್ಕೊಳ್ಳೋ ಅಂಥ ಅಗತ್ಯನೂ ಇಲ್ಲ. ಯಾಕೆಂದರೆ ದೊಡ್ಡವರಾದರೆ ಅವರೇ ಆಳಲ್ಲ, ಚಿಕ್ಕವ್ರು ಇರ್ತಾರೆ, ಈಗ ಏನೂ ಗೊತ್ತಿರಲ್ಲ. ಪೇರೆಂಟ್ಸ್ನ ಬಿಟ್ಟು ಹೋಗೋಕ್ಕೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ, ಹಂಗಾಗಿ ಅಳ್ತಾರೆ. Bye bye. All the best. All the best. ಮತ್ತು ಇನ್ನು ಬೇರೆ ಪೇರೆಂಟ್ಸ್ ಏನಿರ್ತಾರೆ ನೋಡಿ, ಅವರು ನಿಂತ್ಕೊಂಡು ಬೇರೆ ಮಗು ಅಳೋದನ್ನು ನೋಡಿಬಿಟ್ಟು ನಗೋದು ಅಥವಾ ಕಮೆಂಟ್ ಪಾಸ್ ಮಾಡೋದು ಮಾಡ್ತಾ ಇರ್ತಾರೆ. ನಾನು ನೋಡಿದ್ದೀನಿ, ಬೇರೆ ಮಕ್ಕಳು ಅಳುವಾಗ ಅಲ್ಲಿ ಬೇರೆ ಪೇರೆಂಟ್ಸ್ ನಿಂತ್ಕೊಂಡು ನೋಡಿ ನಗೋದು, ಅಯ್ಯೋ ಆ ಮಗು ಸ್ಕೂಲ್ಗೆ ಹೋಗಿ ಅಳ್ತಾ ಇದೆ, ನಮ್ಮ ಮಕ್ಕಳು ಹಾಗಲ್ಲಪ್ಪ, ತುಂಬ ಚೆನ್ನಾಗಿ ನಗ್ತಾ ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲು ಅಂದರೆ ಬೇಗ ಎದ್ದೇಳ್ತಾರೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಮತ್ತು ಆ ಮಗುಗೆ ಸ್ಕೂಲ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಬರೀ ಆಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅನಿಸುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆ ಥರ ನೀವು ನಿಂತ್ಕೊಂಡು ಬೇರೆ ಮಕ್ಕಳು ಹತ್ತಾಗ ಕಮೆಂಟ್ ಮಾಡಬೇಡಿ. ಪೇರೆಂಟ್ಸ್ಗೂ ಬೇಜಾರಾಗುತ್ತೆ ಅಲ್ವಾ, ಅಯ್ಯೋ ನಮ್ಮ ಮಗು ಅಳ್ತಾ ಇದೆ, ಸ್ಕೂಲ್ಗೆ ಹೋಗುತ್ತೋ ಇಲ್ವೋ ಅನ್ನೋ ಒಂದು ಟೆನ್ಷನ್ ಅವ್ರಿಗೂ ಬರುತ್ತೆ. ಹಾಗಾಗಿ ಬೇರೆ ಮಕ್ಕಳನ್ನ ನೋಡಿಬಿಟ್ಟು ನೀವು ಕಮೆಂಟ್ ಪಾಸ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ನಗಬೇಡಿ, ಬೇರೆಯವ್ರಿಗೆ ಬೇಜಾರು ಮಾಡೋದಕ್ಕೆ ಹೋಗಬೇಡಿ, ಅಷ್ಟೇ ನಾನು ಹೇಳೋದು. ಇನ್ನು ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಟು ಮನೆಗೆ ಬಂದ್ವಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿದ್ದೆ ಮತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ದೆ. ಮಕ್ಕಳು ಪಲ್ಯ ಬಿಟ್ಟಿದ್ದರು, ಅದೇ ಪ್ಲೇಟಲ್ಲೇ ನಾನೀಗ ತಿಂತಿದ್ದೀನಿ. ನನಗೆ ದೋಸೆ ಮಾಡಿದಾಗ ಈ ಥರ ನಾನು ಜಾಸ್ತಿ ಗಟ್ಟಿ ಮಾಡ್ಕೊಂಡು ತಿಂತೀನಿ, 1-2 ಆದರೂ ಈ ಥರ ಜಾಸ್ತಿ ರೋಸ್ಟ್ ಮಾಡಿಕೊಂಡು ತಿಂತೀನಿ. ನನಗೆ ತುಂಬ ಇಷ್ಟ ಈ ಥರ ರೋಸ್ಟ್ ಆಗಿರುವಂಥ ದೋಸೆ ಅಂದರೆ. ಆದರೆ ತುಂಬ ಮೆತ್ತಗಿರಬಾರ್ದು, ನನಗೆ ತಿನ್ನೋದಕ್ಕೆ ಆಗಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು ನನಗೆ ದೋಸೆ ಅಂದರೆ. ಮಕ್ಕಳಿಗೆ ಮತ್ತು ನನ್ನ ಹಸ್ಬೆಂಡ್ಗೆ ನಾನು ದೋಸೆನ ಸಾಫ್ಟಾಗಿಯೇ ಮಾಡಿಕೊಟ್ಟಿದ್ದೆ, ನಾನು ಮಾತ್ರ ಈ ಥರ ಗಟ್ಟಿಯಾಗಿ ಮಾಡ್ಕೊಂಡು ತಿಂತಿರೋದು. ಇವತ್ತು ವಿಹಾರಿಕಾ ಮಧ್ಯಾಹ್ನ 12:30ಗೆ ಬರ್ತಾಳೆ. ಡೈಲಿ ಮಧ್ಯಾಹ್ನ 2 ಗಂಟೆಗೆ ಬಿಡ್ತಾರಂತೆ, ಆದರೆ ಇವತ್ತು 12:30ಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಅವಳಿಗೆ ಸ್ನ್ಯಾಕ್ಸ್ ಒಂದು ಕೊಟ್ಟು ಕಳಿಸಿ ಅಂತ ಹೇಳಿದರು. ಸ್ನ್ಯಾಕ್ಸ್ ಬಾಕ್ಸ್ ಒಂದೇ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದೀನಿ. ಇನ್ನು ಸಾನ್ವಿಕಾ 4 ಗಂಟೆಗೆ ಬರ್ತಾಳೆ, ಅವಳಿಗೆ ಸ್ನ್ಯಾಕ್ಸ್ ಆ್ಯಂಡ್ ಲಂಚ್ ಬಾಕ್ಸ್ 2 ಕೊಟ್ಟು ಕಳಿಸಿ ಅಂತ ಹೇಳಿದರು, ಕೊಟ್ಟು ಕಳಿಸಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಮಾಡಿ ಇನ್ನು ಕಿಚನ್ ಕ್ಲೀನ್ ಮಾಡಿ ಸ್ವಲ್ಪ ಸ್ಕೂಲ್ಗೆ ಹೋಗಿ ಬರಬೇಕು. ಯಾಕಂದರೆ ಇವತ್ತು ವಿಹಾರಿಕನ್ಗೆ ಬುಕ್ಸ್ ಕೊಡ್ತಾರಂತೆ, ಹೋಗಿ ಬುಕ್ಸ್ನ ಇಸ್ಕೊಂಡು ಬರಬೇಕು. ಇನ್ನು ಬುಕ್ಸ್ ಕೊಟ್ಟರು ಇಸ್ಕೊಂಡು ಬಂದ್ವಿ. ಜೂನ್ 4ಕ್ಕೆ ಸಾನ್ವಿಕಾ ಮತ್ತು ವಿಹಾರಿಕನ್ ಎಲ್ಲ ಬುಕ್ಸ್ನೂ ರ್ಯಾಪ್ ಮಾಡಿ ಕೊಡಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಬುಕ್ಸ್ನೂ ರ್ಯಾಪ್ ಮಾಡೋಷ್ಟರಲ್ಲಿ ನೈಟ್ ಲೇಟ್ ಆಗಿತ್ತು. ಮಧ್ಯಾಹ್ನ ಮಕ್ಕಳು ಸ್ಕೂಲಿಂದ ಬಂದು ಮಲ್ಕೊಂಡಿರಲಿಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಮಲ್ಕೊಂಡ್ರು. ಒಂದು 9:30ಗೆ ಹಿಂಗೆ ಮಲಗಿದ್ರು ಅಂತಲೇ ಹೇಳ್ಬೋದು. ಮಕ್ಕಳನ್ನು ಮಲಗಿಸಿ ನಾನು ಇನ್ನೊಂದು ಸ್ವಲ್ಪ ಬುಕ್ಸ್ ಇದ್ವು, ಅದನ್ನು ರ್ಯಾಪ್ ಮಾಡ್ತಾಯಿದ್ದೆ. ನನ್ನ ಹಸ್ಬೆಂಡ್ ಕ್ರಿಕೆಟ್ ನೋಡ್ತಾಯಿದ್ರು. ನನಗೆ ಕ್ರಿಕೆಟ್ ಅಂದರೆ ಅಷ್ಟೊಂದು ಇಂಟ್ರೆಸ್ಟ್ ಏನೂ ಇಲ್ಲ, ಫಸ್ಟಿಂದ ಲಾಸ್ಟ್ವರೆಗೂ ಮ್ಯಾಚ್ ನೋಡಬೇಕು ಕೂತ್ಕೊಂಡು ಅಂತ ಏನೂ ಇಲ್ಲ, ಸುಮ್ಮನೆ ಜಸ್ಟ್ ಯಾರು ವಿನ್ ಆದರು ಅಂತ ಅಷ್ಟು ನೋಡ್ತೀನಿ ಅಷ್ಟೇ. ನಾನು ನೋಡಿ ವಿನ್ ಆಯಿತು ಅಂತ ಎಲ್ಲ ಆಚೆ ಪಟಾಕಿ ಹೊಡಿತಿದ್ದಾರೆ. ನಾನು ಬಾಲ್ಕನಿಯಿಂದನೇ ನೋಡ್ತಿದ್ದೆ. ಎಲ್ಲ ಬುಕ್ಸ್ನೂ ನೀಟಾಗಿ ರ್ಯಾಪ್ ಮಾಡಿ ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಮಲಗೋಷ್ಟರಲ್ಲಿ ಅಂದರೆ 1:30-2 ಗಂಟೆ ಆಗಿತ್ತು. ಇನ್ನು ನೆಕ್ಸ್ಟ್ ಜೂನ್ 14ಗೆ ಸಾನ್ವಿಕನ ಓರಿಯೆಂಟೇಷನ್ ಪ್ರೋಗ್ರಾಮ್ ಇತ್ತು. 2 ಸ್ಲಾಟ್ಸ್ ಇದ್ವು, ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು. ನಾವು ಬೆಳಗ್ಗೆದೇ ತೊಗೊಂಡಿದ್ವಿ, ಇನ್ನು ಬೇಗ ಮುಗ್ದೋಗುತ್ತೆ ಮಧ್ಯಾಹ್ನದೊಳಗಡೆ ಅಂತ. ಬೇಗ ಮುಗೀತು ಮಧ್ಯಾಹ್ನದೊಳಗಡೆನೆ, ಅದನ್ನ ಮುಗಿಸ್ಕೊಂಡು ಬಂದ್ವಿ. ಇನ್ನು ನೆಕ್ಸ್ಟ್ ಜೂನ್ 17ಗೆ ನಾನು ನನ್ನ ಫ್ರೆಂಡ್ ಸೇರಿಕೊಂಡು ನಾನ್ ಬ್ರೈಡಲ್ ಲುಕ್ನ ಕ್ರಿಯೇಟ್ ಮಾಡಬೇಕು ಅಂತ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ, ಎಲ್ಲ ಈ ಥರ ಇಟ್ಕೊಂಡು ನನ್ನ ಫ್ರೆಂಡ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ. ಬೇರೆ ಯಾರಿಗಾದರೂ ಮೇಕಪ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು ನಮ್ಮದು, ಬಟ್ ಯಾರೂ ಸಿಗಲಿಲ್ಲ. ಅದಕ್ಕೆ ಇವತ್ತು ನಾನೇ ಮಾಡೆಲ್ ಆಗಿದ್ದೀನಿ ಇರಲಿ ಅಂತ ನಾನು ಬಾಳೆಕಾಯ್ದು ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ಟೀ ಕುಡಿದ್ಬಿಡೋಣ. ಒಂದು ಸ್ವಲ್ಪ ರೆಡಿ ಆಗ್ತಾಯಿದ್ರೆ ಟೈಮ್ ಬೇಕಲ್ವ, ತುಂಬ ತಲೆನೋವು ಬಂದುಬಿಡುತ್ತೆ ಅಂತ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಬೆಳಗ್ಗೆ ಮಕ್ಕಳಿಗೆ ಪಲಾವ್ ಮಾಡಿದ್ದೆ, ಅದೇ ಸ್ವಲ್ಪ ಇದೆ.
ಮತ್ತು ಒಂದು ನಿನ್ನೆದೇ ಸ್ವಲ್ಪ ಸಾಂಬಾರಿತ್ತು, ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ. ಈಗ ಟೀನೂ ಆಗಿದೆ. ಸ್ವಲ್ಪ ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆನೂ ಟೀ ಕುಡ್ದಿಲ್ಲ, ಸ್ವಲ್ಪ ತಲೆ ನೋವ್ತಾ ಇದೆ ಆಲ್ರೆಡಿ. ಇನ್ನು ಹೇರ್ ಸ್ಟೈಲು ಮೇಕಪ್ಪು ಎಲ್ಲ ಆಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಲ್ವ, ಇನ್ನೂ ಜಾಸ್ತಿ ತಲೆನೋವು ಬಂದುಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಕಿಚನ್ ಒರೆಸಿದ್ದೆ, ಹಂಗಾಗಿ ಸ್ವಲ್ಪ ಕ್ಲೀನ್ ಇದೆ. ಪಾತ್ರೆ ತೊಳಿಬೇಕು, ಸ್ವಲ್ಪ ಇದ್ದಾವೆ, ಈಗೇನು ತೊಳೆಯಲ್ಲ. ಅದೆಲ್ಲ ಶೂಟ್ ಮುಗೀಲಿ, ಅದಾದ ನಂತರ ಅಡುಗೆ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳಿತೀವಿ. ನೋಡಿ, ರೆಡಿ ಆದಮೇಲೆ ಈ ಥರ ಕಾಣಿಸ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಯಾರಿಗಾದರೂ ಯಾವುದಾದ್ರೂ ಫಂಕ್ಷನ್ಸ್ಗೆ ಮೇಕ್ ಓವರ್ ಮಾಡಿ ಕೊಡಬೇಕು ಅಂದರೆ ಬ್ರೈಡಲ್, ನಾನ್ ಬ್ರೈಡಲ್, ಎಂಗೇಜ್ಮೆಂಟ್ ಮತ್ತು ರಿಸೆಪ್ಷನ್ ಮತ್ತು ಸೀಮಂತ ಫಂಕ್ಷನ್ ಮತ್ತು ಎನಿ ಟೈಪ್ ಆಫ್ ಫೋಟೋಶೂಟ್ ಆಗಿರ್ಬೋದು, ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಯಾವುದೇ ಒಂದು ಫಂಕ್ಷನ್ ಇರಲಿ, ಯಾವುದೇ ಒಂದು ಈವೆಂಟ್ ಇರಲಿ, ಅದಕ್ಕೆ ನೀವು ಯಾವ ಥರ ಹೇಳ್ತೀರಾ, ಯಾವ ಥರ ಅಂದ್ಕೊಂಡಿರ್ತೀರ ಅದೇ ಥರ ನಾವು ಮೇಕ್ ಓವರ್ ಮಾಡಿ ಕೊಡ್ತೀವಿ. ದಯವಿಟ್ಟು ಯಾರಿಗಾದರೂ ಮೇಕ್ ಓವರ್ ಮಾಡಿ ಕೊಡಬೇಕು ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಾನು ಪ್ರೊಫೆಷ್ನಲ್ ನೇಲ್ ಆರ್ಟಿಸ್ಟ್, ಹೇರ್ ಡ್ರೆಸ್ಸರ್ ಮತ್ತು ಬ್ಯೂಟಿಷಿಯನ್ ಕೂಡ ಹೌದು. ಅದ್ರ ಬೇಸಿಸ್ ಮೇಲೆ ನಿಮಗೆ ಯಾವುದಾದ್ರೂ ಸರ್ವಿಸಸ್ ಬೇಕು ಅಂದರೆ ನೇಲ್ ಆರ್ಟ್ ಮಾಡಿಸ್ಕೊಳ್ಬೇಕು ಅಂದರೆ, ಅಥವಾ ಯಾವುದಾದ್ರೂ ಫೇಶಿಯಲ್, ವ್ಯಾಕ್ಸ್ ಮತ್ತು ಏನಾದರೂ ಹೇರ್ ಕಟ್, ಹೇರ್ ಕಲರಿಂಗ್, ಏನೇ ಅದ್ರ ಮೇಲೆ ಸರ್ವಿಸಸ್ ಬೇಕು ಅಂದ್ರೂ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನನ್ನು ನಂಬಿ ಆರ್ಡರ್ಸ್ ಕೊಡಿ. ನಿಮಗೆ ಹೇಗೆ ಬೇಕು, ನೀವು ಯಾವ ಥರ ಅಂದ್ಕೊಂಡಿರ್ತೀರ ಅದೇ ಥರ ನಾನು ಮಾಡಿಕೊಡ್ತೀನಿ. ದಯವಿಟ್ಟು ಆರ್ಡರ್ಸ್ ಕೊಡಿ. ನನ್ನದೇ ಸೀರೆ ಇತ್ತು, ಬ್ಲೌಸ್ನ ಆಚೆ ವರ್ಕ್ ಮಾಡಿಸಿದ್ದೀನಿ ಮತ್ತು ಸ್ಯಾರಿಗೆ ನಾನೇ ಲೇಸ್ನ ಹಚ್ಕೊಂಡಿದ್ದೀನಿ ಮ್ಯಾಚ್ ಮಾಡಿಬಿಟ್ಟು. ಚೆನ್ನಾಗಿತ್ತು ತುಂಬ ಸೀರೆ, ಹಾಗಾಗಿ ಇದೇ ಸೀರೆ ಉಟ್ಕೊಂಡ್ರಾಯ್ತು ಅಂತ ಉಟ್ಕೊಂಡಿದ್ದೀನಿ. ಇನ್ನು ಜುವೆಲ್ಸ್ ನನ್ನದೇ, ಇದು ಜುವೆಲ್ಸು ನಾನೇ ರೆಂಟ್ಗೆ ಕೊಡೋದಕ್ಕೆ ಅಂತ ತಂದಿದ್ದೆ. ಇನ್ನೂ ಸಾಕಷ್ಟು ಜುವೆಲ್ಸ್ ಇದ್ದಾವೆ. ಯಾರಿಗಾದರೂ ರೆಂಟ್ಗೆ ಬೇಕು ಅಂದರೆ ದಯವಿಟ್ಟು ಅದಕ್ಕೂ ಕಾಂಟ್ಯಾಕ್ಟ್ ಮಾಡಿ ನನ್ನ. ಇವತ್ತೇನು ನಾವು ನಾನ್ ಬ್ರೈಡಲ್ ಲುಕ್ ಕ್ರಿಯೇಟ್ ಮಾಡಿದ್ವಲ್ವ, ಅದಕ್ಕೆ ನಾನು ಲೆನ್ಸ್ ಹಾಕ್ಕೊಂಡಿದ್ದೆ. ಇದೇ ಫಸ್ಟು ನಾನು ಲೆನ್ಸ್ ಹಾಕ್ಕೊಂಡಿದ್ದು. ಲೆನ್ಸ್ ತೆಗೆಯುವಾಗ ಸ್ವಲ್ಪ ಕಷ್ಟ ಆಯಿತು ನನಗೆ. ನಾನು ಫಸ್ಟ್ ಟೈಮ್ ಅಲ್ವಾ ಲೆನ್ಸ್ ಹಾಕ್ಕೊಂಡಿರೋದು. ಲೆನ್ಸ್ ಹಾಕಿದ ಮೇಲೆ ಒಂದು 2 ನಿಮಿಷ ಅಷ್ಟೇ ಒಂದು ಸ್ವಲ್ಪ ಚುಚ್ಚಿದಂಗೆ ಮತ್ತು ಬ್ಲರ್ ಆಗಿ ಅಂತ ಅನಿಸ್ತು, ಯಾಕಂದರೆ ಸೆಟ್ ಆಗಬೇಕಲ್ವ ಅದಕ್ಕೆ. ಅದಾದಮೇಲೆ ನನಗೇನು ಅನಿಸ್ಲಿಲ್ಲ, ನಾರ್ಮಲ್ಲಾಗಿ ಹೇಗಿದ್ದೀನಿ ಹಾಗೆ ಇತ್ತು. ಬಟ್ ತೆಗೆಯುವಾಗ ಸ್ವಲ್ಪ ಕಷ್ಟ ಆಯಿತು. ಆದರೆ ಲೆನ್ಸ್ ಹಾಕ್ಕೊಂಡ್ರೆ ನಾವು ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ಗೊತ್ತಾ. ನಮ್ಮ ಕಣ್ಣಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತವೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತವೆ. ನಾವು ಲೆನ್ಸ್ ಹಾಕ್ಕೊಳ್ಳೋದು ನನಗೆ ನಿಜಕ್ಕೂ ತುಂಬ ಇಷ್ಟ ಆಯಿತು. ನಾನು ಒಂದು ಸಲನೂ ಟ್ರೈ ಮಾಡಿರಲಿಲ್ಲ, ಯಾಕೆಂದರೆ ನನಗೆ ಭಯ ಇತ್ತು. ಎಷ್ಟೊಂದು ಫಂಕ್ಷನ್ಸ್ ಆದಾಗೆಲ್ಲ ನನಗೆ ಲೆನ್ಸ್ ಹಾಕ್ಕೋಬೇಕು ಅಂತ ಇತ್ತು, ಬಟ್ ನನಗೆ ಭಯ ಇದ್ದಿದ್ದರಿಂದ ಹಾಕ್ಕೊಂಡಿಲ್ಲ ಮತ್ತು ಯಾರು ಹಾಕೋದಕ್ಕಿರಲಿಲ್ಲ. ಹಾಗಾಗಿ ಅಂದರೆ ಅದು ಸ್ವಲ್ಪ ಮೇಕಪ್ ಆರ್ಟಿಸ್ಟ್ಗಳಾದರೆ, ಸ್ವಲ್ಪ ಐಡಿಯಾ ಇರೋರಾದರೆ ಹಾಕ್ತಾರೆ. ಬೇರೆಯವರೆಲ್ಲ ನಾರ್ಮಲ್ ಇರೋರು, ಅವರು ಸ್ವಲ್ಪ ಹಾಕೋಕ್ಕೆ ಭಯ ಪಡ್ತಾರೆ. ಹಾಗಾಗಿ ನಾನು ಹಾಕಿಸ್ಕೊಂಡಿರಲಿಲ್ಲ. ಇವತ್ತು ಹಾಕಿಸ್ಕೊಂಡಿದ್ದೀನಲ್ಲ, ನನಗೆ ತುಂಬ ಅಂದರೆ ತುಂಬ, ನನ್ನ ಕಣ್ಣಿಗೆ ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ನಾನು ಲೆನ್ಸ್ ತೆಗೆಯುವಾಗ ಮತ್ತು ಈಗ ನಮ್ಮ ಸಾನ್ವಿಕಾ ವಿಡಿಯೋ ಮಾಡಿದ್ದಾಳೆ, ತುಂಬ ಚೆನ್ನಾಗಿ ಬಂದಿದೆ. ಆದರೂ ಕೈ ಸ್ವಲ್ಪ ಅಲ್ಲಲ್ಲಿ ಅಡ್ಡ ಬಂದಿದೆ. ಆದರೆ ನನ್ನ ಕೈಯಿಂದ ಬಿಚ್ಚೋಕೆ ಹೋದರೆ ಅದು ಫುಲ್ಲು ಕೈ ಏನೋ ಏನೋ ಗೊತ್ತಿಲ್ಲ, ಚುಚ್ತಾ ಇತ್ತು, ಉಳಿತಾ ಇತ್ತು. ಹಾಗಾಗಿ ಕೈಯಿಂದ ತೆಗಿಬಾರ್ದು, ಸ್ವಲ್ಪ ನೀರಿಂದ ಬಟ್ಟೆನ ವೆಟ್ ಮಾಡ್ಕೊಂಡ್ಬಿಟ್ಟು ಅದರಿಂದ ರಿಮೂವ್ ಮಾಡಿದೆ. ಆವಾಗ ಏನೋ ನೋವಾಗಲಿಲ್ಲ, ಆರಾಮಾಗಿ ತೆಗೆದು. ನನ್ನ ಫ್ರೆಂಡ್ ಅಖಿಲ ಇವತ್ತು ಮನೆಗೆ ಬರುವಾಗ ನನ್ನ ಮಕ್ಕಳಿಗೆ ಗಿಫ್ಟ್ ತೊಗೊಂಡು ಬಂದಿದ್ಲು. ಇವರಿಬ್ರು ಈಗ ಅದನ್ನು ಓಪನ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಖಿಲ. ಓಕೆ, ಥ್ಯಾಂಕ್ ಯು. ಓಕೆ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಹಾಗೆ ಇದುವರೆಗೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.